ಖರ್ಗೆ ಅವರು ಕರ್ನಾಟಕದ ಮಟ್ಟಕ್ಕೆ ಇರುವಾಗ ಭಾಳ ಎಲ್ಲರನ್ನು ಹೊಂದ್ಕೊಂಡು ಹೋಗ್ತಕ್ಕಂಥ ಸ್ವಭಾವದವರಾಗಿದ್ದರು. ನನಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡಿದ್ದಾರೆ. ಅಂದರೆ ರೈಲ್ವೆ ಪ್ಯಾಸೆಂಜರ್ ಅಮ್ಯುನಿಟೀಸ್ ಕಮಿಟಿ ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಿದರು. ಅದು ಅವರೇ ಮಾಡಿದ್ದು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನನಗೆ ಕಾಂಗ್ರೆಸ್ನಲ್ಲಿ 7 ಬಾರಿ ಟಿಕೆಟ್ ಮಿಸ್ ಆಯಿತು. ಹಾಗಿದ್ದರೂ ಕೂಡ ಇವರು ಅಧ್ಯಕ್ಷರಾಗಿರುವಾಗಲೇ ನನಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಅವ್ರಿಗಾಗಲಿಲ್ಲ. ಅದು 2008. 13ರಲ್ಲಿ ಅವರೇ ಕೇಂದ್ರದಲ್ಲಿ ಸಚಿವರಾಗಿದ್ದರು, ನನಗೆ ಟಿಕೆಟನ್ನು ಕೊಡಿಸಲಿಲ್ಲ. 18ರಲ್ಲಿ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇರ್ತಕ್ಕಂಥವ್ರು ನನಗೆ ಆವಾಗಲೂ ಟಿಕೆಟ್ ಕೊಡಿಸಲಿಲ್ಲ. ಯಾಕೆ ಅಂತಂದರೆ ಅವರು ಯಾರ ಬಗ್ಗೆನೂ ಅಷ್ಟೊಂದು ಹಚ್ಕೊಳ್ಳೋದಿಲ್ಲ. ಸೊ ಏನಾದರೂ ನಾನು ಒಂದು ಸಮಯ ನನಗೆ ಟಿಕೆಟ್ ಸಿಕ್ಕಿದ್ದಿದ್ರೆ ನಾನೇ ಅಂತ ಹೇಳ್ಬೋದಿತ್ತು ಅವರು. ಬಟ್ ಅಂಥ ಅವಕಾಶವೂ ಕೂಡ ಅವ್ರಿಗೆ ಒದಗಿ ಬರಲಿಲ್ಲ. ನಮಗೂ ವಯಸ್ಸು ನಮ್ಮ ಕೈಲಿರಲಿಲ್ಲ. ನೋಡಿದ್ವಿ, ತೀರ್ಮಾನ ತೊಗೊಂಡ್ವಿ, ಇಲ್ಲೇನೂ ಆಗೋದಿಲ್ಲ. ಯಾಕೆಂತಂದರೆ ನಮ್ಮವರೇ ನಮಗೆ ಸಹಾಯ ಮಾಡೋದಕ್ಕೆ ಆಗಲ್ಲ, ಸಾಧ್ಯ ಇಲ್ಲ ಅಂದಮೇಲೆ ಇನ್ನು ಅಲ್ಲಿ ಮಾಡೋದೇನಿದೆ? ನಾನು ಕೇಳಿದೆ ಅನೇಕ ಸಾರಿ, ಏನು ಮಾಡಪ್ಪ, ನಮ್ಮ ಕೈಲಿ ಏನಿದೆ? ನಮ್ಮ ಕೈಲಿ AICCಯ ಅಧ್ಯಕ್ಷರಾಗುವವರೆಗೆ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ನಮಗೆ ಸಹಾಯ ಮಾಡೋದಕ್ಕಿಂತ ಮಗ ಪ್ರಿಯಾಂಕ ಖರ್ಗೆ ಅವ್ರಿಗೆ ಮುಖ್ಯ ಆಗೋದ್ರು. ಅವ್ರಿಗೆ ಒಂದು ಸಾರಿ ಟಿಕೆಟ್ ಮಿಸ್ ಆಗ್ತದೆ ಅಂತೇಳಿ ಅನಿಸಿದ ತಕ್ಷಣ ಏನೆಲ್ಲ ರಂಪ ಮಾಡಿ ಹೈಕಮಾಂಡ್ನಲ್ಲಿ ಹೋಗಿ ಎಲ್ಲರನ್ನು ಭೇಟಿ ಮಾಡಿ ಏನಾದರೂ ಮಾಡಿ ತಗೊಳ್ಳೇ ಬರಬೇಕು ಅಂತೇಳಿ ಟಿಕೆಟ್ ತಂದರು 2013ರಲ್ಲಿ. ಆದರೆ ನಮ್ಮ ಬಗ್ಗೆ ಅವರು ಅಷ್ಟು ಪ್ರೀತಿ ತೋರಿಸಲಿಲ್ಲ. ಅವರು ಫಾದರ್ ಅನ್ಬೋದು, ಪ್ರಿಯಾಂಕ ಖರ್ಗೆ ಅವ್ರನ್ನ ಫಾದರ್ ಅಂತ, ನಾವು ಗಾಡ್ ಫಾದರ್ ಅಂತೀವಿ. ನಮಗೆ ಫಾದರು, ಗಾಡ್ ಫಾದರು, ದೇವರು ಎಲ್ಲ ಒಂದೇ. ಅಂದರೆ ಆ ಭಾವನೆ ಇಟ್ಕೊಂಡಿದ್ದ ನಮ್ಮನ್ನು ಅವರು ತಿರಸ್ಕಾರ ಮಾಡಿದ್ದು ನಮಗೆ ಬಹಳ ಬೇಸರ ಆಯಿತು. ಈ ರೀತಿ ಬಹಳ ಜನರಿಗೆ ಬೇಸರ ಆಗಿದೆ. ಅವರು ಬರೀ ಅವರ ಸುತ್ತಿರೋ ಅಷ್ಟನ್ನೇ ಬಿಟ್ಟು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಕ್ಕಂಥದ್ದನ್ನು ಭಾಳ ಜನ ನನಗೂ ಹೇಳ್ತಿದ್ರು. ಆದರೆ ನಾನು ನಂಬಿರಲಿಲ್ಲ. ಇಲ್ಲ, ನಮಗೆ ಅವರು ಸಹಾಯ ಮಾಡ್ತಾರೆ, ಆದರೆ ಅವರು ನಮ್ಮ ಸಹಾಯಕ್ಕೆ ಬರಲಿಲ್ಲ.